GPSR 2017ರ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಕತ್ತಿಮಸೆ ನುಡಿಗಟ್ಟಿನ ಅರ್ಥ. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ದ್ವೇಷ ಸಾಧಿಸುವಂತಕ್ಕಂಥದ್ದು ಸರಿಯಾದ ಉತ್ತರ. ಕತ್ತಿಮಸೆ ಅಂದ್ರೆ ನೋಡೋಣ, ಯಾವುದಾದರ ವ್ಯಕ್ತಿ ಅಥವಾ ವಿಷಯದ ಮೇಲೆ ಸೇಡು ತೀರಿಸಿಕೊಳ್ಳಲು ಹಂಚು ಹಾಕುವುದು ಅಥವಾ ಆಳವಾದ ವೈರತ್ವ ಇಟ್ಟುಕೊಳ್ಳುವುದನ್ನೇ ಏನಂತ ಕರೀತಾರೆ ಅಂದ್ರೆ ಕತ್ತಿಮಸೆ ಎಂದು ಕರೆಯಲಾಗುತ್ತದೆ. ಹಾಗಾದ್ರೆ ಈ ಒಂದು ಕತ್ತಿಮಸೆ ನುಡಿಗಟ್ಟಿನ ಅರ್ಥ ಬಂದ್ಬಿಟ್ಟು ದ್ವೇಷ ಸಾಧಿಸುವಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ನವಕಾವ್ಯದ ಪ್ರಮುಖ ಕವಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ, ಎಂ ಗೋಪಾಲಕೃಷ್ಣ ಅಡಿಗ. ಎಂ ಗೋಪಾಲಕೃಷ್ಣ ಅಡಿಗ ಅವರವ್ರನ್ನ ನವಪಂಥದ ಪ್ರವರ್ತಕರೆಂದು ಕರೆಯುತ್ತಾರೆ ಅಂತ ಹೇಳಿ ನೆನಪಿನಲ್ಲಿ ಇಟ್ಕೋಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಅದೇ ರೀತಿಯಾಗಿ ನಾನು, ನಾವು ಇವುಗಳು ಏನು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 4ನೇದಕ್ಕೆ ಸರಿಯಾದ ಉತ್ತರ ಉತ್ತಮ ಪುರುಷ ಸರ್ವನಾಮ ಅಂತಕ್ಕಂಥದ್ದು. ಅಂದ್ರ ಮಾತನಾಡುವ ವ್ಯಕ್ತಿ ತನ್ನನ್ನ ಅಥವಾ ತನ್ನನ್ನ ಒಳಗೊಂಡ ಗುಂಪನ್ನ ಸೂಚಿಸಲು ಬಳಸ್ತಕ್ಕಂತಹ ಸರ್ವನಾಮಗಳನ್ನು ಏನಂತ ಹೇಳಿ ಕರೀತಾರೆ ಅಂದ್ರ ಉತ್ತಮ ಪುರುಷ ಸರ್ವನಾಮ ಎಂದು ಕರೆಯುತ್ತಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ. ಷಣ್ಮಾಸ ಇದರ ಬಿಡಿಸಿದ ರೂಪ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 4ನೇದು ಷಟ್ಮಾಸ ಅಂತಕ್ಕಂಥದ್ದು. ಇದು ಏನದಂದ್ರ ಅನುನಾಸಿಕ ಸಂಧಿಗೆ ಉದಾಹರಣೆ ಆಗ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಮೊದಲ ವರ್ಗದ ಅಕ್ಷರ ನೋಡ್ತೀವಿ ಇಲ್ಲಿ ಟ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇದು ಎರಡನೇ ನೋಡ್ತೀವಿ ಇಲ್ಲಿ ಇದಕ್ಕೆ ಮಾ ಅಂತ ಹೇಳಿ ನೋಡ್ತೀವಿ. ಮ ಅಂತಕ್ಕಂಥದ್ದು ಚ ಚ ಜ ಜ ಯ ಟ ಠ ಡ ಡ ಣ ತ ಥ ದ ಧ ನ ಕೊನೆಗೇನು ಬರ್ತಾವಲ್ಲ ಅಕ್ಷರಗಳು ಕ ಖ ಗ ಗ ನ 5ನೇ ಅಕ್ಷರಗಳು ಇವೆಲ್ಲ ಏನಾಗಿರ್ತಾವ ಅಂದ್ರ ಅನುನಾಸಿಕ ಅಕ್ಷರಗಳಾಗಿರ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಇಲ್ಲಿ ಅನುನಾಸಿಕ ಅಕ್ಷರ ಮ ಏನದಂದ್ರ ಪರವಾಗ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಅನುನಾಸಿಕದ ಅಕ್ಷರವು ಕೂಡ ನ ಆದೇಶವಾಗಿ ಬರ್ತಕ್ಕಂಥದ್ದು ನೋಡ್ತೀವಿ. ಷಣ್ ಮಾಸ, ಷಟ್ ಪ್ಲಸ್ ಮಾಸ, ಷಣ್ಮಾಸ. ಇಲ್ಲಿ ನ ಏನದಂದ್ರ ಆದೇಶವಾಗಿ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದು ಅನುನಾಸಿಕ ಸಂಧಿಗೆ ಉದಾಹರಣೆ ಆಗ್ತಕ್ಕಂಥ ನೋಡ್ತೀವಿ. ಇಲ್ಲಿ ಕೇಳಿರತಕ್ಕಂಥದ್ದು ಬಿಡಿಸಿದ ರೂಪ ಕೇಳಿದ್ದಾರೆ. ಹಾಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ನೇದು. ತುತ್ತ ತುದಿ ಇದೊಂದು ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ. ತುತ್ತ ತುದಿ ಅಂತಕ್ಕಂಥದ್ದು ಇದೊಂದು ಏನಾಗ್ತದೆ ಅಂದ್ರೆ ಇದೊಂದು ದ್ವಿರುಕ್ತಿ ಆಗ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ದ್ವಿರುಕ್ತಿ. ಒಂದು ಪದವು ಅರ್ಥವನ್ನ ವಿಶೇಷವಾಗಿ ವ್ಯಕ್ತಪಡಿಸಲು ಅಥವಾ ಒತ್ತಿ ಹೇಳಲು ಸತತವಾಗಿ 2 ಬಾರಿ ಬಳಕೆಯಾಗುವುದನ್ನ ಏನಂತ ಹೇಳಿ ಕರೀತಾರೆ ಅಂದ್ರೆ ದ್ವಿರುಕ್ತಿ. ಇಲ್ಲಿ ತುತ್ತನು ಕೂಡ ಏನದಂದ್ರ ತುತ್ತ ಅಂದ್ರೂ ಕೂಡ ಒಂದೇ. ಅದೇ ರೀತಿಯಾಗಿ ತುದಿ ಅಂದ್ರೂ ಕೂಡ ಏನದಂದ್ರ ಒಂದೇ. ತುದಿ ಅಂದ್ರೂ ಕೂಡ ಒಂದೇ. ಹಾಗಾಗಿ ಇದು ದ್ವಿರುಕ್ತಿ ಆಗ್ತಕ್ಕಂಥದ್ದು. ಆಕಾಶದಲ್ಲಿ ಕಪ್ಪು ಮೋಡಗಳು ಇವೆ. ಈ ವಾಕ್ಯದ ವಿಶೇಷಣ ಕೇಳಿದ್ದಾರೆ. ಇಲ್ಲಿ ಆಕಾಶದಲ್ಲಿ ಕಪ್ಪು ಮೋಡಗಳು ಇವೆ, ಈ ವಾಕ್ಯದ ವಿಶೇಷಣ. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಕಪ್ಪು. ಆಕಾಶದಲ್ಲಿ ಮೋಡಗಳು ಹೇಗಿವೆ ಅಂದ್ರೆ ಕಪ್ಪಾಗಿವೆ ಅಂತಕ್ಕಂಥದ್ದು. ಇದು ಏನದ ಅಂದ್ರ ವಿಶೇಷಣವನ್ನ ಸೂಚಿಸ್ತಕ್ಕಂಥದ್ದು. ಹಾಗಾದ್ರ ನಾಮಪದವು ಗುಣ ಸ್ವಭಾವ ಅಥವಾ ಬಣ್ಣವನ್ನ ವರ್ಣಿಸ್ತಕ್ಕಂಥ ಪದವನ್ನ ಏನಂತ ಹೇಳಿ ಕರೀತಾರೆ ಅಂದ್ರ ವಿಶೇಷಣ. ಇಲ್ಲಿ ನೋಡ್ತೀವಿ ಕಪ್ಪು ಎಂಬುದು ಮೋಡಗಳ ಬಣ್ಣವನ್ನ ತಿಳಿಸುತ್ತದೆ. ಹಾಗಾಗಿ ಇಲ್ಲಿ ವಿಶೇಷಣ ಅಂದಾಗ ಯಾವ್ದು ಸರಿ ಆಗ್ತಂದ್ರ ಕಪ್ಪು. 10ನೆಯ ಶತಮಾನದ ಪ್ರಮುಖ ಕಾವ್ಯ ಪ್ರಕಾರ ಯಾವುದು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಚಂಪು ಕಾವ್ಯ. ಹಾಗಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಗದ್ಯ ಮತ್ತು ಪದ್ಯಗಳೆರಡು ಮಿಶ್ರಿತವಾಗಿರುವ ಕಾವ್ಯವನ್ನ ಏನಂತೇಳಿ ಕರೀತಾರಂದ್ರ ಚಂಪು ಕಾವ್ಯ ಅಂತೇಳಿ ಕರೀತಾರ. ಗದ್ಯ ಮತ್ತು ಪದ್ಯಗಳೆರಡು ಮಿಶ್ರಿತವಾಗಿರುವ ಕಾವ್ಯ ರಚನೆಯನ್ನ ಚಂಪು ಎನ್ನುತ್ತಾರೆ. ಹಾಗಾದ್ರ ಇದು 10ನೇ ಶತಮಾನದ ಪಂಪ ರನ್ನಪ್ಪನವರ ಕಾಲದಲ್ಲಿ ಅತ್ಯಂತ ಪ್ರಚಲಿತವಾಗಿತ್ತು ಅಂತಕ್ಕಂಥದ್ದು. ಹಾಗಾದ್ರ ಚಂಪು ಕಾವ್ಯ ಯಾರ ಕಾಲದಲ್ಲಿ ಪ್ರಚಲಿತದಲ್ಲಿತ್ತು ಅಂತ ಹೇಳಿ ಕೂಡ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ನೋಡ್ತೀವಿ. ಹಾಗಾಗಿ ನೆನಪಿನಲ್ಲಿ ಇಟ್ಕೋಬೇಕು, ಪಂಪ ರನ್ನ ಮತ್ತು ಪೊನ್ನರ ಕಾಲದಲ್ಲಿ ಇದು ಅತ್ಯಂತ ಪ್ರಚಲಿತದಲ್ಲಿತ್ತು ಅಂತಕ್ಕಂಥದ್ದು. ಇಲ್ಲಿ ಶತಮಾನವನ್ನ ಕೇಳಿದ್ದಾರೆ, ಆದರೆ ಕೆಲವೊಂದು ಬಾರಿ ಏನದ ಅಂದ್ರ ಯಾರ ಕಾಲದಲ್ಲಿ ಅಂತೇಳಿ ಕೂಡ ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ನೋಡ್ತೀವಿ. ಹಾಗಾಗಿ ಮೂವರ ಹೆಸರು ನೆನಪಿನಲ್ಲಿರ್ಬೇಕು, ಪಂಪ ರನ್ನ ಮತ್ತು ಪೊನ್ನರ ಕಾಲದಲ್ಲಿ ಅಂತ ಹೇಳಿ. ಅದೇ ರೀತಿಯಾಗಿ ನೆಕ್ಸ್ಟ್ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಒಡ್ಡರಾಧನೆ. ಶಿವಕೋಟ್ಯಾಚಾರ್ಯರು ರಚಿಸತಕ್ಕಂಥ ಕನ್ನಡದ ಸಾಹಿತ್ಯದ ಲಭ್ಯವಿರತಕ್ಕಂತಹ ಕೃತಿ ಯಾವುದು ಅಂದ್ರ ಅತ್ಯಂತ ಹಳೆಯ ಕೃತಿ ಒಡ್ಡರಾಧನೆ. ಬೈಬೇಡ ಇದರ ಗ್ರಾಂಥಿಕ ರೂಪ ಕೇಳಿದ್ದಾರೆ. ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಬಯ್ಯ
ಬೇಡ ಅಂತಕ್ಕಂಥದ್ದು. ಬೈಬೇಡ ಅಂತಕ್ಕಂಥದ್ದು ಇದು ಆಡು ಭಾಷೆಯ ಪದವಾಗಿದ್ದು ಇದನ್ನ ಗ್ರಾಂಥಿಕ ರೂಪ ಯಾವ್ದಾಗ್ತಂದ್ರ ಬೈಯಬೇಡ. ಶಿಷ್ಟ ಅಥವಾ ಗ್ರಾಂಥಿಕ ರೂಪ ಯಾವ್ದಾಗ್ತಂದ್ರ ಬೈಯಬೇಡ. ನಡು ಹಗಲು ಇದು ಯಾವ ಸಮಾಸ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಇದೊಂದು ಅಂಶಿ ಸಮಾಸ ಆಗ್ತಕ್ಕಂಥದ್ದು ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ನೇದು. ಇಲ್ಲಿ ಹಗಲಿನ ಪ್ಲಸ್ ನಡು ಅಂತಕ್ಕಂಥದ್ದು ಇವೆರಡು ಏನದ ಅಂದ್ರ ಸಮನಾಗಿರ್ತಕ್ಕಂಥದ್ದು ನೋಡ್ತೀವಿ. ಹಗಲಿನ ಪ್ಲಸ್ ನಡು ಅಂತಕ್ಕಂಥದ್ದು ಇವೆರಡು ಸಮನಾಗಿರ್ತಕ್ಕಂಥ ಅಂಶಗಳು. ಹಾಗಾಗಿ ಪೂರ್ವ ಪದ ಮತ್ತು ಉತ್ತರ ಪದಗಳು ಅಂಶ ಅಂಶಿ ಭಾವನೆಗಳಿಂದ ಅಂದ್ರೆ ಸಮಾನ ಭಾವದಿಂದ ಕೂಡಿದ್ರೆ ಇದನ್ನು ಏನಂತೇಳಿ ಕರೀತಾರೆ ಅಂದ್ರೆ ಅಂಶಿ ಸಮಾಸ ಅಂತೇಳಿ ಕರೆಯಲಾಗುತ್ತದೆ. ಹಾಗೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 1ನೇದು ಅಂಶಿ ಸಮಾಸ. ರಮೇಶ ಶಾಲೆಗೆ ಹೋಗುತ್ತಾನೆ ಆದರೆ ಓದಲು ಬರೆಯಲು ಬರುವುದಿಲ್ಲ. ಈ ವಾಕ್ಯವು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ವಿಶೇಷ ವಾಕ್ಯ. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಸಂಯೋಜಿತ ವಾಕ್ಯ ಆಗ್ತದೆ. ಸರಿಯಾದ ಉತ್ತರ ಇಲ್ಲಿ ಆದರೆ ಬಳಸಿರ್ತಕ್ಕಂಥದ್ದು ನೋಡ್ತೀವಿ ಆದರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಏನಂದ್ರೆ ಸಂಯೋಜಿತ ವಾಕ್ಯ. ಅಂದ್ರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಸ್ವತಂತ್ರ ವಾಕ್ಯಗಳು ಆದರೆ, ಆದ್ದರಿಂದ ಎಂಬ ಅವ್ಯಯಗಳಿಂದ ಜೋಡಿಸಿದರೆ, ಸಮುಚ್ಚಯ ಅವ್ಯಯಗಳಿಂದ ಜೋಡಿಸಿದರೆ ಅದನ್ನು ಏನಂತ ಕರೀತಾರೆ ಅಂದ್ರೆ ಸಂಯೋಜಿತ ವ್ಯಾಖ್ಯೆ ಎನ್ನುತ್ತಾರೆ. ಇಲ್ಲಿ ಒಂದು ವಾಕ್ಯದ ಬದಲಿಗೆ ಹಲವು ವ್ಯಾಖ್ಯೆಗಳಲ್ಲಿ ಜೋಡಿರ್ತಕ್ಕಂಥದ್ದು ನೋಡ್ತೀವಿ. ರಮೇಶ ಶಾಲೆಗೆ ಹೋಗುತ್ತಾನೆ, ಇಲ್ಲಿ ಆದರೆ ಬಳಸಿ ಮತ್ತೊಂದು ವ್ಯಾಖ್ಯವನ್ನ ಓದಲು ಬರೆಯಲು ಬರುವುದಿಲ್ಲ, ಇದು 2ನೇದು. ಹಾಗಾಗಿ ಇವೆರಡೂ ವ್ಯಾಖ್ಯೆಗಳನ್ನ ಏನಂದ್ರೆ ಸಂಯೋಜಿತಗೊಳಿಸಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದನ್ನ ಸಂಯೋಜಿತ ವ್ಯಾಖ್ಯೆ ಎಂದು ಕರೆಯುತ್ತಾರೆ ಅಂತೇಳಿ ಈಸಿಯಾಗಿ ನಾವು ಐಡೆಂಟಿಫೈನ ಮಾಡಬಹುದು. ಅದೇ ರೀತಿಯಾಗಿ ಕರ್ನಾಟಕದ ಕಬೀರ ಎಂದು ಖ್ಯಾತರಾದವರು, ಕರ್ನಾಟಕದ ಕಬೀರ ಎಂದು ಖ್ಯಾತರಾದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಶಿಶುನಾಳ ಶರೀಫರು. ಸಂತ ಶಿಶುನಾಳ ಶರೀಫರು ತಮ್ಮ ತತ್ವ ಪದಗಳ ಮೂಲಕ ಸಮಾಜ ಸುಧಾರಣೆ ಮತ್ತು ಭಾವ್ಯಕತೆಯನ್ನ ಸಾರಿದರು. ಅವರನ್ನ ಕರ್ನಾಟಕದ ಕಬೀರ ಎಂದು ಕರೆಯಲಾಗುತ್ತದೆ ಅಂತ ಹೇಳಿ ನೋಡ್ತೀವಿ. ಕನ್ನಡಿಗ ಈ ಪದದಲ್ಲಿರುವ ತದ್ದಿತ ಪ್ರತ್ಯಯ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಈಗ. ಇಲ್ಲಿ ನೋಡ್ತೀವಿ ಕನ್ನಡೀಗ, ಈಗ. ಹಾಗಾಗಿ ತದ್ದಿತ ಪ್ರತ್ಯಯ ಯಾವ್ದಾಗ್ತದೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಈಗ. ಕನ್ನಡ ಎಂಬ ನಾಮಪದಕ್ಕೆ ಈಗ ಎಂಬ ತದ್ದಿತ ಪ್ರತ್ಯಯ ಸರಿ ಕನ್ನಡಿಗ ಎಂಬ ತದ್ದಿತಾಂತ ನಾಮಪದ ರೂಪುಗೊಂಡಿದೆ ಅಂತ ಹೇಳಿ ನೋಡ್ತೀವಿ. ದೇ ಜವರೇಗೌಡರು ಸಂಪಾದಿತ ತ್ರಿಪದಿ ಕೃತಿ ಯಾವುದು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಬಿ ಜನಪದ ಕುಸುಮಾಂಜಲಿ. ಅನುಸ್ವರ, ವಿಸರ್ಗ ಇವುಗಳನ್ನ ಏನೆಂದು ಕರೀತಾರೆ ಅಂದ್ರೆ ಯೋಗವಾಹಕಗಳಂತೇಳಿ ಕರೀತಾರ. ಸ್ವರ ಮತ್ತು ವ್ಯಂಜನಗಳ ಜೊತೆಗೂಡಿ ಮಾತ್ರ ಉಚ್ಚರಿಸಲು ಸಾಧ್ಯವಾಗುವ ಅಕ್ಷರಗಳನ್ನ ಏನಂತೇಳಿ ಕರೀತಾರೆ ಅಂದ್ರೆ ಯೋಗವಾಹಕಗಳು ಅಂತೇಳಿ ಕರೆಯುತ್ತಾರೆ. ಅದೇ ರೀತಿಯಾಗಿ ಮಾರ್ಜನ್ ಪದದ ತದ್ಭವ ರೂಪ ಕೇಳಿದ್ದಾರೆ. ಮಾರ್ಜನ್ ಪದದ ತದ್ಭವ ರೂಪ ಬಂದ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಮಜ್ಜನ್ ಅಂತಕ್ಕಂಥದ್ದು. ಆಪ್ಷನ್ ನಂಬರ್ 4ನೇದಕ್ಕೆ ಸರಿಯಾದ ಉತ್ತರ ಸಂಸ್ಕೃತದ ಪದ ಮಾರ್ಜನ್. ಅದೇ ರೀತಿಯಾಗಿ ಇದು ಕನ್ನಡಕ್ಕೆ ತದ್ಭವವಾಗಿ ಬಂದಾಗ ಏನದ ಮಜ್ಜನ್ ಎಂದಾಗುತ್ತೆ ಅಂತ ಹೇಳಿ ನೋಡ್ತೀವಿ. ಕ್ರಿಯಾಪದದ ಮೂಲ ರೂಪ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಧಾತು. ಧಾತು ಏನದಂದ್ರೆ ಕ್ರಿಯಾ ಪದದ ಮೂಲ ರೂಪ, ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಪದದ ಮೂಲ ಭಾಗವನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಧಾತು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಮಾಡು, ಹೋಗು, ಬರೆ. ಮಾತ್ರಗಣ ಛಂದಸ್ಸಿಗೆ ಸೇರದ ಕಾವ್ಯ ಪ್ರಕಾರ. ಮಾತ್ರಗಣ ಛಂದಸ್ಸಿಗೆ ಸೇರದ ಕಾವ್ಯ ಪ್ರಕಾರ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಕಂದ್ಯ ಪದ್ಯ ಅನ್ನೋದಂದ್ರ ಮಾತ್ರಗಣಕ್ಕೆ ಸೇರದ ಕಾವ್ಯ ಪ್ರಕಾರ. ಕಂದ್ಯ ಪದವು ಮಾತ್ರಗಣಕ್ಕೆ ಸೇರಿದರು ಅನ್ನೋದರ ವಿಶೇಷತೆಯಿಂದ ಇದು ಭಿನ್ನವಾಗಿ ಗುರುತಿಸಲಾಗುತ್ತದೆ. ಹಾಗೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಕಂದ್ಯ ಪದ. ಮಾತ್ರಗಣ ಛಂದಸ್ಸಿಗೆ ಸೇರದ ಕಾವ್ಯ ಪ್ರಕಾರ ಯಾವುದು ಅಂದ್ರೆ ಕಂದ ಪದ್ಯ. ಅನೇಕ ಉಪವ್ಯಾಖ್ಯೆಗಳು ಒಂದು ಪ್ರಧಾನ ವ್ಯಾಖ್ಯಕ್ಕೆ ಅಧೀನವಾಗಿದ್ದು ಉಪವ್ಯಾಖ್ಯೆಗಳು ಮುಕ್ತಾಯವಾದಾಗ ಬಳಸುವ ಚಿಹ್ನೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಅರ್ಧವಿರಾಮ. ವ್ಯಾಖ್ಯೆಯು ಪೂರ್ಣಗೊಳ್ಳುವ ಮೊದಲು ಬರುವ ಪ್ರಮುಖ ನಿಲುಗಡೆಯನ್ನ ಅರ್ಧವಿರಾಮ ಎಂದು ಕರೆಯುತ್ತಾರೆ. ಇದನ್ನ ಯಾವ ಚಿಹ್ನೆಯನ್ನು ಸೂಚಿಸ್ತಾರೆ ಅಂದ್ರೆ ಈ ರೀತಿಯಾಗಿ ಚಿಹ್ನೆಯಿಂದ ಸೂಚಿಸಲಾಗುತ್ತೆ ಅಂತ ಹೇಳಿ ನಮ್ಗೆ
ನೆನಪಿನಲ್ಲಿ ಇಟ್ಕೋಬೇಕು. ಅದೇ ರೀತಿಯಾಗಿ ಭೀಮಾರ್ಜುನ ಬಿಲ್ವಿದ್ಯೆ ಕಲಿತರು. ಈ ವಾಕ್ಯದ ಶುದ್ಧ ರೂಪ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ನೇದು. ಇಲ್ಲಿ ಅಕ್ಷರ ವಿನ್ಯಾಸ ಕ್ರಿಯಾಪದದ ಬಹುವಚನ ಗೌರವ ದೃಷ್ಟಿಯಿಂದ ಏನಂದ್ರೆ ಈ ವಾಕ್ಯವು ಶುದ್ಧವಾಗಿರ್ತಕ್ಕಂಥದ್ದು ನೋಡ್ತೀವಿ. ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು. ಭೀಮಾರ್ಜುನ ಬಿಲ್ವಿದ್ಯೆ ಕಲಿತರು ಇದರ ಶುದ್ಧ ರೂಪ ಕೇಳಿದಾಗ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಡಿ. ಯೇಸು ಬಾಲಚಂದ್ರನಂತೆ ಶಿಲುಬೆಯನ್ನ ತೂಗಿದನು. ಈ ವಾಕ್ಯದ ಉಪಮಾನ ಸಿಮಿಲಿ ಉಪಮೇಯ ಅಂತೇಳಿ ಕರಿತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಇಲ್ಲಿ ಯಾರು ಶಿಲುಬೆಯನ್ನ ತೂಗಿದರು ಅಂದ್ರೆ ಯೇಸು. ಅದೇ ರೀತಿಯಾಗಿ ಯೇಸುವನ್ನ ಯಾರಿಗೆ ಹೋಲಿಸಲಾಗಿದೆ ಅಂದ್ರೆ ಇಲ್ಲಿ ಬಾಲಚಂದ್ರನಂತೆ ಹೋಲಿಸಲಾಗಿದೆ ಅಂತ ಹೇಳಿ ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿಯಾದ ಉತ್ತರ. ಯಾವುದಕ್ಕೆ ಹೋಲಿಸಲಾಗಿದೆ ಅದನ್ನ ಏನಂತ ಕರೀತಾರೆ ಅಂದ್ರ ಉಪಮಾನ ಉಪಮೇಯ ಅಂತೇಳಿ ಕರೀತಕ್ಕಂಥದ್ದು. ಇಲ್ಲಿ ಬಳಸ್ತಕ್ಕಂಥ ಪದಗಳು ಬಂದ್ರೆ ಅಂತೆ, ಇಲ್ಲಿ ನಂತೆ ಅಂತ ಹೇಳಿ ಬಂದಿರತಕ್ಕಂಥ ನೋಡ್ತೀವಿ. ಈ ರೀತಿಯ ಪದಗಳು ಇಂಗ್ಲಿಷ್ ನಲ್ಲಿ ಲೈಕ್ ಮತ್ತು ಆಸ್ ಬಂದ್ರೆ ಏನದ ನಾವು ಸಿಮಿಲಿ ಅಂತ ಹೇಳಿ ಕರಿತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಕನ್ನಡದಲ್ಲಿ ಅಂತೆ ದಂತೆ ಬಂದ್ರೆ ಏನದ ಅಂದ್ರ ನಾವು ಅಲ್ಲಿ ಈಸಿಯಾಗಿ ಐಡೆಂಟಿಫೈನ ಮಾಡ್ಬೋದು ಉಪಮೇಯ ಅಂತ ಹೇಳಿ. ಅದೇ ರೀತಿಯಾಗಿ ದ್ವಿತೀಯ ವಿಭಕ್ತಿ ಪ್ರಥಮವು ದ್ವಿತೀಯ ಅನ್ನೋದಕ್ಕೆ ಸರಿಯಾದ ಉತ್ತರ. ಸೋಮ ಚಂದಿರ ಇಂದು ಸೂರ್ಯ ಗುಂಪಿಗೆ ಸೇರಾದ ಪದ ಕೇಳಿದ್ದಾರೆ. ಸೋಮ ಚಂದಿರ ಇಂದು ಸೂರ್ಯ ಗುಂಪಿಗೆ ಸೇರದ ಪದ ಯಾವುದು ಅಂತಕ್ಕಂಥದ್ದಿಲ್ಲಿ. ಹಾಗಾದ್ರ ಸೋಮ ಚಂದಿರ ಇಂದು ಎಲ್ಲ ಏನದ ಅಂದ್ರ ಒಂದೇ ಗ್ರೂಪಿಗೆ ಸೇರ್ತಕ್ಕಂಥದ್ದು. ಅಂದ್ರೆ ಇವು ಚಂದ್ರನಿಗೆ ಸಂಬಂಧಿಸಿದ ಸಮಾನಾರ್ಥಕ ಪದಗಳು. ಆದ್ರೆ ಸೂರ್ಯ ಏನದ ಅಂದ್ರ ಇದು ಗುಂಪಿಗೆ ಸೇರದ ಪದ. ಹಾಗಾಗಿ ಸರಿಯಾದ ಉತ್ತರ ಸೂರ್ಯ ಆಪ್ಷನ್ ನಂಬರ್ 4ನೇದು. ಅನಂತ ಪದದ ವಿರುದ್ಧಾರ್ಥಕ ಪದ ಅಥವಾ ಅನಂತ ಪದದ ವಿರುದ್ಧಾರ್ಥಕ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಶಾಂತ. ಅಂತ್ಯವಿಲ್ಲದವನ್ನ ಅನಂತ ಅಂತೇಳಿ ಕರೀತಾರೆ. ಅದೇ ರೀತಿಯಾಗಿ ಅಂತ್ಯವುಳ್ಳವನ್ನ ಶಾಂತ ಅಂತೇಳಿ ಕರೆಯುತ್ತಾರೆ. ಹಾಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ. ವ್ಯಾಪಾರಿ ಇದು ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ, ಸರ್ವನಾಮ. ಹಾಗಾದ್ರ ವ್ಯಾಪಾರಿ ಅಂತಕ್ಕಂಥದ್ದು ಅನ್ವರ್ಥನಾಮ ಅಂದ್ರೆ ವ್ಯಾಪಾರ ಮಾಡುವನೇ ವ್ಯಾಪಾರಿ. ಹಾಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಎಂದ ಇದಕ್ಕೆ ಸರಿಯಾದ ಉತ್ತರ. ವ್ಯಕ್ತಿಯ ವೃತ್ತಿ, ಕೆಲಸ ಅಥವಾ ಗುಣಲಕ್ಷಣಗಳಿಗೆ ಅನುಗುಣವಾಗಿ ಬರುವ ಹೆಸರುಗಳಿಗೆ ಏನಂತೇಳಿ ಕರೀತಾರೆ ಅಂದ್ರ ಅನ್ವರ್ಥನಾಮ ಅಂತೇಳಿ ಕರೀತಾರ. ಇಲ್ಲಿ ಉದಾಹರಣೆ ನೋಡ್ತೀವಿ, ವ್ಯಾಪಾರ ಮಾಡುವನೇ ವ್ಯಾಪಾರಿ.